3200 ಕೋಟಿ ಇರಲಿ, CM ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, PDOಗಳ ಹತ್ರ ವಸೂಲಿ. ಫೇರ್ ಡಿಪೋ ಒಂದು ಕಾರ್ಡ್ಗೆ 20 ರೂಪಾಯಿ. ಆ ವಿಲೇಜ್ ಅಕೌಂಟೆಂಟ್ಸು, RIಗಳು, ತಹಸೀಲ್ದಾರರು, ಎಲ್ಲ ಅಧಿಕಾರಿಗಳ ಹತ್ರ ಡೈರಿಗಳಲ್ಲಿ 20-20 ಸಾವಿರ ಅಂತ. ಯಾರು ಇದನ್ನು ವಸೂಲಿ ಮಾಡಿರೋದು ಅನ್ನೋದು ಫಸ್ಟ್ ತನಿಖೆ ಆಗ್ಬೇಕು. ಇವರು CM ಅವ್ರಿಗೆ ಕೊಟ್ಟಂತ ಮೊಮೆಂಟೋ ಕೂಡ ವಸೂಲಿ ಮಾಡಿದೆ ಅಂತ ಎಲ್ಲ ಕಡೆ ಗುಲ್ಲೆದಿದೆ. ಆಮೇಲೆ ಅಲ್ಲಿ ಜನಗಳು ಕರ್ಕೊಂಬಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದು ಅವ್ರಿಗೆ ಅದನ್ನು ಕೂಡ ಮೋಸ ಮಾಡಿದ್ದಾರೆ. ಅಲ್ಲಿ CM ಬಂದಿರೋದಕ್ಕೂ ಆ ಜನ ಬಂದಿರೋದಕ್ಕೆ ಸಂಬಂಧನೇ ಇಲ್ಲ. ನೋಡಿದಿರಾ, ಕನೆಕ್ಟ್ ಆಗಿತ್ತು ಅವ್ರು ಮಾತಾಡ್ಬೇಕಾದ್ರೆ. ಹಾಗಾಗಿ ಇದು ಫಸ್ಟ್ ತನಿಖೆ ಆಗ್ಬೇಕು. ನನಗೆ ಗೊತ್ತಿರಂಗೆ ಶಾಸಕರಿಗೆ ಪಾಪ ಗೊತ್ತಿಲ್ಲ ಅನ್ಸ್ತದೆ ಇವೆಲ್ಲ, ಈ ವಸೂಲಿ ಹಾಕಿರೋದೆಲ್ಲ. ಅವ್ರ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಲ್ಲ ಇವೆಲ್ಲ. ನೀವು ಅದನ್ನ ತನಿಖೆ ಮಾಡಿಸಿ ಈ ಅಧಿಕಾರಿಗಳ ಹತ್ರ ವಸೂಲಿ ಆಗಿರೋದು ನಿಜಾನ ಅಂತ ತಿಳ್ಕೊಬೇಕು. ಇದು ಜನ ಮಾತಾಡ್ತಾ ಇರೋದು ಎಲ್ಲ ಕಡೆ. ದೊಡ್ಡ ಮಟ್ಟದಲ್ಲಿ ವಸೂಲಿ ಹಾಕಿದ್ದಾರೆ 3-4 ಕೋಟಿ. DK ಶಿವಕುಮಾರ್ ಸಾಹೇಬ್ರ ಹೆಸರು ಹೇಳಿ, CM ಅವ್ರ ಹೆಸರು ಹೇಳಿ, ಇದು ನಿಜಾನ ಅಂತ ಫಸ್ಟ್ ಪ್ರೂವ್ ಮಾಡ್ಕೊ. ನೋಡ್ರಿ, ವಸೂಲಿ ಅನ್ನೋದಕ್ಕೆ ಪ್ರೂಫ್ ಕೊಡಕ್ಕಲ್ಲ, ದೇಶಕ್ಕೆಲ್ಲ ಗೊತ್ತು ವಸೂಲಿ ಆಗಿರೋದು. ನೈತಿಕತೆ ಯಾರು ತಗೋಬೇಕು ನಾನು ಹೇಳ್ತೀನಿ. ನಾನು ನಾಳೆ DC ಅವ್ರನ್ನ ಮೀಟ್ ಮಾಡೋನಿದ್ದೀನಿ, ನಾಳೆ ಅವ್ರಿಗೂ ತಿಳಿಸ್ತೀನಿ. ಸರ್ಕಾರಿ ಕಾರ್ಯಕ್ರಮ ಆಯ್ತು, ಸರ್ಕಾರಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಂತೇಳಿ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಕಾರ್ಡ್ಗೆ 20 ರೂಪಾಯ. ವೆಚ್ಚ ಎಲ್ಲ ಅದು ವೆಚ್ಚ ಎಲ್ಲ ಯಾರು? ಜಿಲ್ಲಾಡಳಿತ ಭರಿಸಿರುತ್ತಲ್ಲ ಸರ್. ಜಿಲ್ಲಾಡಳಿತ ನೀನು ಇಲ್ಲಿ ಇವ್ರ ಹತ್ರ ಇಸ್ಕೊಂಡ್ ಮಾಡು ಅಂತ ಹೇಳಾರ. ಏನೋ ಪೆಂಡಾಲ್ಗೆ ಗೌರ್ಮೆಂಟ್ ದುಡ್ಡು ಉಪಯೋಗಿಸ್ತಾರೆ, CM ಅವ್ರು ಬರೋದಕ್ಕೆ ಉಪಯೋಗಿಸ್ತಾರೆ, ಜನಗಳು ಕರ್ಕ ಬರೋದಕ್ಕೆ ಗಿಫ್ಟ್ಗಳು ಕೊಡು ಅಂತ ಹೇಳಾರ. ವರಮಹಾಲಕ್ಷ್ಮಿ ಗಿಫ್ಟ್ ಇಲ್ಲ, ಅದೇಂದ್ರೆ ಟೋಲ್ಗಳು ಕೊಟ್ಬಿಟ್ಟವ್ರೆ. ಅದು ನನ್ ಏನೋ ಅವ್ರಿಗೆ ಇಷ್ಟ ಅದ್ ನಾವು ಆಡಕ್ ಸ್ವಂತ ದುಡ್ಡಲ್ಲಿ ಕೊಟ್ಟಿದ್ರೆ ನಮಗೆ ತಕರಾಲಿಲ್ಲ. ಕಾಂಟ್ರಾಕ್ಟರ್ಗಳ ಹತ್ರ ಕೊಟ್ಟಿದ್ರು ನಾವು ಮಾತಾಡಂಗಿರ್ತಾ ಇರ್ಲಿಲ್ಲ. ಏನೋ ಕಾಂಟ್ರಾಕ್ಟರ್ಗಳ ಲಾಭ ಬಂದೈತೆ ಏನೋ ಮಾಡ್ಕೊಂಡವ್ರು ಅವ್ರ ಸರ್ಕಾರ ಅಂತ ಹೇಳ್ಬೋದು. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ಫೇರ್ ಡಿಪೋ ಕಾರ್ಡ್ಗೆ 20 ರೂಪಾಯಿ. ಡೈರಿಗಳವ್ರಿಗೆ ಯಾಕ್ರಿ ಕೊಡ್ಬೇಕು? ಡೈರಿಗಳವ್ರ ಹತ್ರ ವಸೂಲಿ. ಎಲ್ಲ VA RIs ಎಲ್ಲ ಫೂಲ್ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟಿದ್ದಾರೆ ದುಡ್ಡು. ಎಷ್ಟು ಖರ್ಚಾಗಿದೆ ಸರ್ ಕಾರ್ಯಕ್ರಮಕ್ಕೆ ಎಷ್ಟಾರ ಖರ್ಚು ಮಾಡ್ಲಿ. ನಾನು ಕಾರ್ಯಕ್ರಮ ಮಾಡ್ತೀನಿ, ನನ್ನ ಮದುವೆ ಮಾಡ್ಕೊಂಡು 20 ಕೋಟಿ ಖರ್ಚು, ಸ್ವಂತ ದುಡ್ಡಲ್ಲಿ ಏನಾರ ಮಾಡ್ಕೊಳ್ಳಿ. DK ಶಿವಕುಮಾರ್ CM ಅವ್ರ ಹೆಸರು ಹೇಳಿ ಬಯಾಡಿಸಿ ದುಡ್ಡು ವಸೂಲಿ ಮಾಡೋದು ತಪ್ಪು. ನಿಮಗೆ ಟ್ರಾನ್ಸ್ಫರ್ಗಳಾಗ್ತವೆ, ನಿಮಗೆ ತೊಂದರೆ ಆಗ್ತದೆ ಕೊಡ್ಲಿಲ್ಲ ಅಂದ್ರೆ. ಇದು ಯಾರು ವಸೂಲಿ ಮಾಡಿರೋದು ಅನ್ನೋದು ಗೊತ್ತಾಗ್ಬೇಕು. ಫಸ್ಟ್ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀನಿ. ಅವ್ರ ಪಾಪ ಹೊಸಬರು ಬಂದಿದ್ದಾರೆ, ಕಾರ್ಯಕ್ರಮನ ನೀಟಾಗಿ ಮಾಡ್ಬೇಕು. ಈ ತರ ವಸೂಲಿ ಮಾಡ್ಕೊಂಡು ಅಲ್ಲಿ ಬಂದ ಜನ ಎಲ್ಲ ಏನೊಂದು ಬೈಕೊಂಡು ಹೋದ್ರು ನೋಡಿದಿರಾ? ವಿಶೇಷವಾಗಿ 60-70% ಮಹಿಳೆಯರು ಬಂದಿರ್ತಾರೆ. ಏನಕ್ಕೆ ಕರ್ಕ ಬಂದ್ರು ಮಹಿಳೆಯರನ್ನ? ಜನ ಜೋಶ್ ಹೆಂಗಿರ್ಬೇಕು? ಸಾಧನೆ ಸಮಾವೇಶ ಅಂದ್ರೆ ಅಂದ್ರೆ ನಮ್ದು ನಿರೀಕ್ಷೆ ಮೀರಿ ಬಂದ್ಬಿಟ್ಟಿದ್ದಾರೆ, ನಾವು ಅದನ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ಲ ಅಂತ ಹೇಳ್ತಾರೆ. ನಿರೀಕ್ಷೆ ಮೀರಿ ಎಲ್ಲಿ ಬರ್ತಾರ್ರಿ? ಬಸ್ಗಳು ಯಾರು ಕೊಟ್ಟಿದ್ದು? ಬಸ್ಗಳಿಗೆ ದುಡ್ಡು ಕೊಟ್ಟವ್ರು ಯಾರು? ಎಷ್ಟೇನ ಆಗ್ಲಿ, ಈ ಆಶಾ ಕಾರ್ಯಕರ್ತರು ಬಂದ್ರೆ ಎಲ್ಲಾರು ಜಿಲ್ಲೆ ಪೂರ್ತಿ ಗೌರ್ಮೆಂಟ್ನ ಒಂದು ಪಾರ್ಟ್ ಬರಲಿ. ಆಮೇಲೆ ನಮ್ಮ ಇದು ಅಂಗನವಾಡಿ ಅವ್ರನ್ನೆಲ್ಲರಿಗೂ ಕಂಪಲ್ಸರಿ ಮಾಡಿದ್ರೆ ಅದೆಲ್ಲ DC ಅವ್ರು ಮಾಡೋದು ಒಳ್ಳೇದು. CM ಫಂಕ್ಷನ್ ನಾನು ಒಪ್ಕೋತೀನಿ, ಎಲ್ಲರೂ ಭಾಗಿಯಾಗ್ಬೇಕು. ಈ ಜನಗಳಿಗೆ ಸುಳ್ಳು ಹೇಳಿ ಕರ್ಕೊಂಬಂದು, ಅದು ಸುಳ್ಳು ಹೇಳಿ ಕರ್ಕೊಂಬಂದು ಕೊಡ್ಲಿಲ್ಲ, ಅದು ಅವ್ರ ಇಷ್ಟ. ಈ ಎಲ್ಲಾರ ಹತ್ರ ವಸೂಲಿ ಆಗಿದೆಯಲ್ಲ, ಎಲ್ಲೂ ಒಬ್ಬರನ್ನ ಬಿಟ್ಟಿಲ್ಲ ರೀ, ಒಬ್ಬರನ್ನ ಬಿಟ್ಟಿಲ್ಲ. ಕಾಂಟ್ರಾಕ್ಟರ್ಸ್ ಹತ್ರ ವಸೂಲಿ ಅದು ನಡೀತು. ಅದು ಗೌರ್ಮೆಂಟ್ ಒಂದು ಹಂಗಾಗ್ಬಿಟ್ಟಿದೆ. ಕಾಂಟ್ರಾಕ್ಟರ್ ಹತ್ರ ತಗೊಂಡು ಅದು ನಾರ್ಮಲ್ಲು, ಅದು ಲೀಗಲ್ಲು ಅಂತ ಆಗ್ಬಿಟ್ಟಿದೆ. ಅಷ್ಟಕ್ಕೆ ಸೀಮಿತ ಆಗ್ಲಿಲ್ಲ, ಇನ್ನು ಕೆಳಗ್ ಮಟ್ಟ ಕೊಟ್ಟಾಗಿದ್ದಾರೆ. ಫೇರ್ ಡಿಪೋ ಅಲ್ಲಿ ತಗೊಂಡಿರೋದು ಒಂದು ಕಾರ್ಡ್ಗೆ 20 ರೂಪಾಯಿ ಅಂದ್ರೆ ತಲೆ ಬಗ್ಗಿಸ್ಬೇಕು ನಾವೆಲ್ಲ. ಇದನ್ನ ಅದಕ್ಕೆ ಸರ್ಟಿಫಿಕೇಟ್ ಮೇಲೆ ಸರ್ಟಿಫಿಕೇಟು ಒಬ್ಬೊಬ್ಬರೊಂದೊಂದು. ಈ ಸರ್ಟಿಫಿಕೇಟ್ ಡೆಲ್ಲಿ ಕೋಲಾರ ಮಿಲ್ಕ್ ಫೆಡರೇಷನ್ ಆಗಿರೋ ಸರ್ಟಿಫಿಕೇಟ್ ಯಾರು ಕೊಡೋರು? ನಮ್ಮ ತಾಲೂಕಲ್ಲಿ 700 ಎಕರೆ ಲೂಟಿ ಮಾಡಿದ್ದಾರೆ ಅಂತ DC ಅವರೇ ಹೇಳೋಗಿದ್ದಾರೆ. ಅದಕ್ಕೆ ಸರ್ಟಿಫಿಕೇಟ್ ಕೊಡೋರು ಯಾರು?
ಸರ್ 3200 ಕೋಟಿ ಅಭಿವೃದ್ಧಿನ ಸಹಿಸಕ್ ಆಗ್ತಾ ಇಲ್ಲ ವಿರೋಧ ಪಕ್ಷದವರು. ನಾನು ಇವಾಗ ಏನಾರು ಹೇಳಿದ್ನಾ 3500 ಕೋಟಿ ಎಲ್ಲಿದೆ ಫಸ್ಟ್ ಹುಡುಕ್ರಿ ಮಾಲೂರಲ್ಲಿ. ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದಾರೆ. ನಾನು ಏನು ಮಾತಾಡ್ತಾ ಇದ್ದೀನಿ? ನಾನು ಅಭಿವೃದ್ಧಿ ಬಗ್ಗೆ ಮಾತಾಡಲೇ ಇಲ್ಲ. ನಾನು ಹೇಳ್ತಾ ಇರೋದು ವಸೂಲಿ ಆಗ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ. ಇದು ನಿಜಾನೇ ಇಲ್ವಾ? ನೀವು ಆಸ್ ಎ ರಿಪೋರ್ಟರ್ಸ್ ನಿಮ್ಮ ಗಮನಕ್ಕೆ ಬಂದಿದೆಯಲ್ವ? ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ವಸೂಲಿ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಲ್ವ? ಇದು ನಾಗೇಂದ್ರ ಅವ್ರ ಮೇಲೆ ನಾವೇನು ಇವತ್ತು ಮಾಡ್ತಾ ಇದೀವಲ್ಲ, ಅದು ವ್ಯಕ್ತಿಗತವಾಗಿ ಅಲ್ಲ. ಅಲ್ಲಿ ಲೂಟಿ ಆಗಿರೋದು ಯಾರು ಅಂತ ಗೊತ್ತು, ಹಿಡೀರಿ ಅಂತ. ಇಲ್ಲ ಹಂಗಲ್ಲ, ವಸೂಲಿ ಆಗಿರೋದೇ CM ಕಾರ್ಯಕ್ರಮಕ್ಕೆ. ವಸೂಲಿ ಮಾಡಿರೋರು ಯಾರು ಅಂತಾನೂ ಗೊತ್ತು. ಪ್ರೂಫ್ ಕೊಡ್ತೀರಾ ನೀವು? ಪ್ರತಿಯೊಂದಕ್ಕೂ ಪ್ರೂಫ್ ಕೊಡಿ, ನಾವು ಮಾಡ್ತೀವಿ.